ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಪೇಮೆಂಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ಅಪ್ಲಿಕೇಶನಲ್ಲಿ ಸ್ನೇಹಿತರೆ ನೀವು ಪೇಮೆಂಟನ್ನು ಮಾಡ್ಬೋದು, ಹಾಗೆಯೇ ಈ ಅಪ್ಲಿಕೇಶನ್ನಲ್ಲಿ ನೀವು ಅರ್ನಿಂಗ್ ಕೂಡ ಮಾಡ್ಬೋದು. ಹೇಗೆ ಈ ಒಂದೇ ಆ್ಯಪಲ್ಲಿ ಪೇಮೆಂಟ್ ಆಗಿ ಅರ್ನಿಂಗ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವಿಲ್ಲಿ ಇನ್ನೋಪೇ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು. ಈ ಆ್ಯಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಲಿಂಕನ್ನು ಕ್ಲಿಕ್ ಮಾಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಬೋದು. ಆ್ಯಪ್ ಇನ್ಸ್ಟಾಲ್ ಮಾಡಿ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಆನಂತರ ನೀವು ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಆದಮೇಲೆ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ನೀವು ಇಲ್ಲಿ ಎಂಟರ್ ಮಾಡಿ. ಸ್ನೇಹಿತರೆ, ಕೆಲವೊಂದು ಸಲ OTP ಸ್ಪ್ಯಾಮಲ್ಲಿ ಬಂದಿರುತ್ತೆ, ಹೋಗಿ ಚೆಕ್ ಮಾಡಿ OTPನ ಎಂಟರ್ ಮಾಡಿ. OTP ಎಂಟರ್ ಮಾಡಿ ವೆರಿಫೈ ನಂತರ ಸ್ನೇಹಿತರೆ ನೀವು ಇಲ್ಲಿ ನಿಮ್ಮೊಂದು ನೇಮನ್ನು ಎಂಟರ್ ಮಾಡಿ. ಆನಂತರ ನೇಮ್ ಸೆಟ್ ಆದ ನಂತರ ಸ್ನೇಹಿತರೆ ಇಲ್ಲಿ ಹ್ಯಾವ್ ಅ ರೆಫರಲ್ ಕೋಡ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ನೇಹಿತರೆ ನೀವು ರೆಫರಲ್ ಕೋಡನ್ನು ಫಿಲ್ ಮಾಡಿ. ರೆಫರಲ್ ಕೋಡ್ ಫಿಲ್ ಮಾಡಿದರೆ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ, ಹಾಗೆಯೇ ಪೇಮೆಂಟ್ ಮಾಡುವಾಗ ನಿಮಗೆ ಇಲ್ಲಿ ಹೆಚ್ಚಿನ ರಿವಾರ್ಡ್ಸ್ ಕೂಡ ಬರುತ್ತೆ. ಈ ಒಂದು ರೆಫರ್ ಕೋಡನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹಾಗೀಗ ಸ್ಕ್ರೀನ್ ಮೇಲೂ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಈ ರೆಫರ್ ಕೋಡನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಿ, ನಿಮಗೆ ಇಲ್ಲಿ ಜಾಸ್ತಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆನಂತರ ಸ್ನೇಹಿತರೆ ಇಲ್ಲಿ ನೀವು ಈ ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ನ ಫಿಲ್ ಮಾಡಿ, ಆನಂತರ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಅಕೌಂಟ್ ಕ್ರಿಯೇಟ್ ಆಗಿದೆ ಸ್ನೇಹಿತರೆ, ಈ ಒಂದು ಆ್ಯಪಲ್ಲಿ ನೀವು ಎಲ್ಲ ರೀತಿಯ ಪೇಮೆಂಟ್ಸನ್ನು ಮಾಡ್ಬೋದು. ಇಲ್ಲಿ ಮೊಬೈಲ್ ರೀಚಾರ್ಜ್, DTH, ಫಾಸ್ಟ್ಯಾಗ್, ಕೇಬಲ್ TV, ಹಾಗೆಯೇ ಲ್ಯಾಂಡ್ಲೈನ್ ಇರ್ಬೋದು, ರೆಂಟಲ್, ವಾಟರ್, ಗ್ಯಾಸ್, ಪ್ರತಿಯೊಂದು ಬಿಲ್ಲನ್ನು ನೀವು ಇಲ್ಲಿ ಪೇ ಮಾಡ್ಬೋದು. ಹಾಗೆ ನೀವು ಇಲ್ಲಿ ಬ್ಯಾಂಕಿಂಗ್ ಬಿಲ್ಲನ್ನು ಕೂಡ ಪೇ ಮಾಡ್ಬೋದು, ಲೋನು, ಕ್ರೆಡಿಟ್ ಕಾರ್ಡು, ಹಾಗೆಯೇ ಟ್ಯಾಕ್ಸು, ಹಾಗೆಯೇ ಇಲ್ಲಿ ನೀವು NPC, ಪ್ರೀಪೇಯ್ಡ್ ಮೀಟರ್, ಹಾಗೆ ಸಬ್ಸ್ಕ್ರಿಪ್ಷನ್, ಎಜುಕೇಷನ್, ಇನ್ಶೂರೆನ್ಸ್, ಡೊನೇಷನ್, ಹೀಗೆ ಪ್ರತಿಯೊಂದು ಬಿಲ್ ಪೇಯನ್ನು ಮಾಡ್ಬೋದು ಈ ಒಂದು ಅಪ್ಲಿಕೇಶನಲ್ಲಿ. ಹಾಗೆ ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನಲ್ಲಿ ನೀವು ಗೋಲ್ಡಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ನೀವು ಗೋಲ್ಡನ್ನು ಬೈ ಮಾಡಿ ಸೇವಿಂಗ್ಸನ್ನು ಮಾಡ್ಬೋದು ನಿಮ್ಮೊಂದು ಹಣವನ್ನು. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದನ್ನು ತಿಳಿಸ್ತೇನೆ ಈ ಆ್ಯಪಲ್ಲಿ. ಈ ರೀತಿಯಾಗಿ ಈ ಒಂದು ಆ್ಯಪಲ್ಲಿ ನೀವು ಪೇಮೆಂಟ್ಸನ್ನು ಮಾಡ್ಬೋದು. ಹಾಗೆ ಈ ಒಂದು ಆ್ಯಪಲ್ಲಿ ನೀವು ಅರ್ನಿಂಗ್ ಕೂಡ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ, ನೋಡ್ತಾ ಇರ್ಬೋದು. ಈ ಒಂದು ರೆಫರ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ವೆನ್ ದೇ ಸೈನ್ ಅಪ್ ಯೂಸಿಂಗ್ ಯುವರ್ ರೆಫರಲ್ ಕೋಡ್ ಆ್ಯಂಡ್ ಮೇಕ್ ಅ ಪೇಮೆಂಟ್ 200 ಆರ್ ಮೋರ್ ಯು ವಿಲ್ ರಿಸೀವ್ 20 ಇನ್ನೋಪೇ ಕ್ಯಾಶ್ ಅಂತ. ಇಲ್ಲಿ ಸ್ನೇಹಿತರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಇನ್ವೈಟನ್ನು ಮಾಡಬೇಕು ಈ ಒಂದು ಅಪ್ಲಿಕೇಶನ್ಗೆ. ಆನಂತರ ನಿಮ್ಮೊಂದು ರೆಫರ್ ಕೋಡನ್ನು ಅವರಿಗೆ ಸೆಂಡ್ ಮಾಡಿ, ಅವರು ಕೂಡ ನಿಮ್ಮೊಂದು ರೆಫರ್ ಕೋಡನ್ನು ಫಿಲ್ ಮಾಡಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಅವರಿಗೂ ಕೂಡ ಜಾಸ್ತಿ ಕ್ಯಾಶ್ ಬ್ಯಾಕ್ ಬರುತ್ತೆ, ನಿಮಗೂ ಕೂಡ ಬರುತ್ತೆ. ಇಲ್ಲಿ ಅವರು ನಿಮ್ಮ ಒಂದು ರೆಫರ್ ಕೋಡ್ ಮೂಲಕ ಅಕೌಂಟ್ ಕ್ರಿಯೇಟ್ ಮಾಡಿ 200 ರೂಪಾಯಿ ಪೇಮೆಂಟನ್ನು ಮಾಡಿದ್ರೆ ನಿಮಗೆ ಇಲ್ಲಿ 20 ರೂಪಾಯಿ ಸಿಗುತ್ತೆ. ಹಾಗೆ ಅವರಿಗೂ ಕೂಡ ಅಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಯಾವ ರೀತಿ ಅಂದರೆ ಅವರಿಗೆ ಯಾವ ರೀತಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ತಿಳಿಸ್ತೇನೆ ಸ್ನೇಹಿತರೆ. ಈಗ ಮೊಬೈಲ್ ರೀಚಾರ್ಜ್ ಮಾಡಿ ನಿಮಗೆ ತೋರಿಸ್ತೇನೆ. ಎಕ್ಸಾಂಪಲಿಗೆ ಮೊಬೈಲ್ ರೀಚಾರ್ಜ್ ಮಾಡುವಾಗ ಯಾವ ರೀತಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ನನಗೆ ತಿಳಿಸ್ಕೊಡ್ತೇನೆ. ಮೊಬೈಲ್ ನಂಬರ್ ಎಂಟರ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಸಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಜಿಯೋ, ಏರ್ಟೆಲ್, VI ಈ ರೀತಿ. ಆನಂತರ ಇಲ್ಲಿ ಲಿಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇಲ್ಲಿ ಪ್ಯಾಕ್ ಮಾಡಿ. ಸೊ ನಾನೀಗ ಅಲ್ಲಿ ಒಂದು ಪ್ಯಾಕನ್ನು ಸೆಲೆಕ್ಟ್ ಮಾಡ್ಕೋತೇನೆ. ಆನಂತರ ಇಲ್ಲಿ UPI ಮೇಲೆ ಕ್ಲಿಕ್ ಮಾಡ್ತೇನೆ. UPI ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಗೆಟ್ 15 ರೂಪೀಸ್ ಕ್ಯಾಶ್ ಬ್ಯಾಕ್ ಅಂತ ಇದೆ. ಇಲ್ಲಿ ಸ್ನೇಹಿತರೆ ವ್ಯೂ ಆಲ್ ಕೂಪನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇರುವಂಥ ಎಲ್ಲ ಕೂಪನ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಈಗ ನಾನು ಈ ಒಂದು ಕೂಪನ್ನ ಆ್ಯಡ್ ಮಾಡ್ತೇನೆ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ನೇಹಿತರೆ ಈ ಒಂದು ಪೇಮೆಂಟ್ ಮಾಡಿದಾಗ ನಿಮಗೆ ಫ್ರೀಯಾಗಿ 15 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಈ ಒಂದು ಕ್ಯಾಶ್ ಬ್ಯಾಕ್ ಸ್ನೇಹಿತರೆ 15 ರೂಪಾಯಿ ಕ್ಯಾಶ್ ಬ್ಯಾಕು ಡೈರೆಕ್ಟಾಗಿ ಬಂದು ಇಲ್ಲಿ ಇನ್ನೋಪೇ ಕ್ಯಾಶ್ ಅಂತ ಇದೆಯಲ್ಲ ನಿಮ್ಮ ಪ್ರೊಫೈಲಲ್ಲಿ, ಇಲ್ಲಿ ಬಂದು ಕ್ಯಾಶ್ ಆ್ಯಡ್ ಆಗುತ್ತೆ. ಆನಂತರ ನೀವು ಆ ಒಂದು ಕ್ಯಾಶನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು, ಅಂದರೆ ನೆಕ್ಸ್ಟ್ ರಿಚಾರ್ಜಲ್ಲಿ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ಈ ಒಂದು ಇನ್ನೋಪೇ ಅಪ್ಲಿಕೇಶನ್ನಲ್ಲಿ ನೀವು ಪೇಮೆಂಟ್ಸನ್ನು ಮಾಡ್ಬೋದು. ಹಾಗೆಯೇ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಪ್ರತಿ ಪೇಮೆಂಟಲ್ಲೂ ಕೂಡ ಅರ್ನಿಂಗ್ ಕೂಡ ಮಾಡ್ಕೋಬೋದು. ಇಲ್ಲಿ ನೀವು ಹಾಗೆ ನಿಮ್ಮ ಫ್ರೆಂಡ್ಸ್ ಇಬ್ಬರು ಕೂಡ ಒಟ್ಟಿಗೆ ಇಲ್ಲಿ ಅರ್ನಿಂಗನ್ನು ಮಾಡ್ಕೋಬೋದು. ಆ್ಯಪ್ ಲಿಂಕನ್ನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿ, ರೆಫರ್ ಕೋಡನ್ನು ಫಿಲ್ ಮಾಡಿ, ನೀವು ಕೂಡ ಈ ಒಂದು ಆ್ಯಪ್ ಮೂಲಕ ರೀಚಾರ್ಜ್, ನಿಮ್ಮ ಒಂದು ಬಿಲ್ ಪೇಮೆಂಟ್ಸ್ ಪ್ರತಿಯೊಂದನ್ನು ಮಾಡಿ ನೀವು ಕೂಡ ಇಲ್ಲಿ ಕ್ಯಾಶ್ ಬ್ಯಾಕನ್ನು ಅರ್ನಿಂಗ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಫ್ರೀ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.